ನೇರವಾಗಿ ಫಾರೂಕ್ ಸರ್ ಹತ್ರ ಹೋಗ್ಬಿಡ್ತೀನಿ. ನೋಡಿ ಸರ್, ಯಾವುದೇ ಧರ್ಮದ ಆಚರಣೆಗಳಿದ್ರು ಕೂಡ ಭಾಗಿಯಾಗೋದ್ರಲ್ಲಿ ತಪ್ಪೇನಿದೆ. ನಾವೆಲ್ಲ ಬಾಂಧವ್ಯ ಅಂದ್ರೆ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ಈ ಸಮಾಜದಲ್ಲಿ, ಹಂಗಾಗಿ ಒಗ್ಗಟ್ಟಾಗಿರ್ತೀವಿ. ನಮ್ಮ ಆಚರಣೆಗಳಿಗೂ ಅವ್ರು ಬರ್ತಾರೆ ಅನ್ನೋದು ಓಕೆ. ಆದ್ರೆ ಇದೇ ಗಣೇಶ ಉತ್ಸವ ಆಗೋದಾಗ ಮಸೀದಿ ಒಳಗಡೆಯಿಂದ ಕಲ್ಲು ತೂರಾಟ ಮಾಡೋದು, ಗಲಭೆ ಎಬ್ಬಿಸೋದು, ದಂಗೆ ಎಬ್ಬಿಸೋದು, ಇನ್ನೆಲ್ಲೋ ಹಿಂದೂ ಧರ್ಮದ ಆಚರಣೆಗಳು ದಾರಿ ಉದ್ದಕ್ಕೂ ಆಗ್ತಾ ಇದೆ, ಮೆರವಣಿಗೆ ಆಗ್ತಾ ಇದೆ ಅಂದ್ರೆ ಅಲ್ಲೇನೋ ಶಾಂತಿ ಭಂಗ ಮಾಡೋದು, ಅಲ್ಲಿ ಕಲ್ಲು ತೂರಾಟ ಮಾಡೋದು, ಈ ಕೆಲಸಗಳು ಹಂಗಾದ್ರೆ ಯಾಕೆ ಆಗ್ತಾ ಇದೆ? ಅನ್ಯ ಧರ್ಮೀಯರಿಂದ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಎಲ್ಲಾ ಧರ್ಮದ ಆಚರಣೆಗಳು ಒಂದೇ, ನಾವು ಅಲ್ಲಿ ಹೋಗ್ತೀವಿ ಅವರು ಇಲ್ಲಿ ಬರ್ಲಿ ಅಂತ ಆದ್ರೆ ಎಲ್ಲರ ಮನಸ್ಥಿತಿಗಳು ಯಾಕೆ ಹಂಗಿಲ್ಲ? ಕಲ್ಲು ತೂರಾಟಗಳು ನಮ್ಮ ಹಬ್ಬದ ಆಚರಣೆಗೆ ಯಾಕಾಗುತ್ತೆ, ನಮ್ಮ ಮೆರವಣಿಗೆಗೆ ಯಾಕಾಗುತ್ತೆ ಅನ್ನೋದನ್ನ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ನಂದೊಬ್ಬಂದೇ ರಿಯಾಕ್ಷನ್ ತಗೊಂತೀರಾ ಮಧ್ಯದಲ್ಲಿ? ಇಲ್ಲ ಫಾರೂಕ್ ಸರ್ ನೀವು ಕಂಪ್ಲೀಟ್ ಮಾಡಿ, ಆಮೇಲೆ ನಗರಲ್ ಸರ್ ಹತ್ರ ಹೋಗ್ಬಿಡ್ತೀನಿ ನಾನು. ಇವಾಗ ನೀವೇನು ಹೇಳಿದ್ರಿ, ಗಣೇಶ ತಗೊಳ್ಳುವಾಗ ಕಲ್ಲು ತೂರಾಟ ಆಗಿದೆ ಅಂತ. ನಾನು ಹೇಳೋದು ಇಲ್ಲಿಂದಾನೇ ಹೋಗಬಾರ್ದು ಅಂತ ಏನಿಲ್ಲ. ಮೆರವಣಿಗೆ ತಗೊಂಡು ಹೋಗುವಾಗ ನಾವೇನು ಮಾಡ್ತೀವಿ, ಎಲ್ಲೋ ಒಂದು ಕಡೆ ಸ್ಥಾಪನೆ ಮಾಡಿರ್ತೀವಿ ಗಣೇಶನ, ಅಲ್ಲಿ ಸ್ಥಾಪನೆ ಮಾಡಿದಾದ್ಮೇಲೆ ಅಲ್ಲಿಂದ ಮೆರವಣಿಗೆ ತೊಗೊಂಡೋಗ್ತೀವಿ. ಇಡೀ ಊರನ್ನ ಸುತ್ಕೊಂಡು, ಅಂದರೆ ನಾವು ಯಾವ ಏರಿಯಲ್ಲಿ ಇರ್ತೀವಿ ಆ ಏರಿಯಾ ಫುಲ್ಲು ಸುತ್ತಿಸ್ಕೊಂಡು ಆಮೇಲೆ ತೊಗೊಂಡೋಗಿ ಅಲ್ಲಿ ಎಲ್ಲಿ ಕೆರೆ ಇರುತ್ತೆ ಅಲ್ಲಿ ವಿಸರ್ಜನೆ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಕಂಪಲ್ಸರಿ ಅದನ್ನು ತೊಗೊಂಡ್ಬಂದು ಮಸೀದಿ ಮುಂದೆನೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾನು ನಿಲ್ಸ್ಕೊಂಡು ತಮಟೆ ಬಾರಿಸೋದಿರಲಿ ಅಥವಾ ಡಿ ಜೆಗಳು ಹಾಕೋದಿರಲಿ, ನಮಾಜ್ ಟೈಮ್ ಆಗ್ತಾಯಿದ್ರೇನು ಯಾರಾದರೂ ಬಂದು ಪ್ರಶ್ನೆ ಮಾಡಿದ್ರೆ ಗಲಾಟೆಗಳು ಮಾಡ್ತಾರಲ್ಲ, ಅದ್ರ ಬಗ್ಗೆ ಯಾಕೆ ನೀವು ಯಾವತ್ತೂ ಮಾತಾಡಲ್ಲ? ಮತ್ತು ಕಲ್ಲು ಎಸ್ದಿರೋರು ಅದರಲ್ಲಿ ಹಿಂದೂಸು ಕಲ್ಲು ಎಸ್ದಿರೋದಿದೆ, ಅದು ಆಮೇಲೆ ಬಂದಿದೆ. ಒಂದು ನಿಮಿಷ ನಾನು ಕೊಡ್ತೀನಿ ನಾನು ನಿಮಗೆ. ಆದರೆ ನಗಿಬೇಡಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. 50 ಮೀಟರ್ ಆದ್ಮೇಲೆ ಕಲ್ಲೆಸಿದಾದ್ಮೇಲೆ 50 ಮೀಟರ್ ಆದ್ಮೇಲೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನೋಡ್ರಿ, ನಿಮ್ಮಂತ ಸುಳ್ಳ್ರಿ ನಾವು, ಸುಳ್ಳು ಸುಳ್ಳು ಮಾತಾಡ್ತೀರಿ, ಉರುಸು ಹೋಗ್ತೀರಿ, ನೀವೇನ್ ಮಾಡ್ತೀರಿ? ಏನ್ ಮಾಡ್ತೀರಿ? ನಮ್ ದೇವಾಲಯ ಸುತ್ತಲೂ ತೊಂದರೆ ಮಾಡಿದ್ರೆ ಇಷ್ಟ ಬಂದಂಗ ನೀನು ಮಾತಾಡಿದ್ರೆ ಹೇಳ್ಬೇಕು ನೀನು. ಏನಕ್ಕೆ ಯಾಕೆ ನಿಮ್ಮ ಡಿಜೆ ಹಾಕಿರಿ? ಏನ್ ಪ್ರಾಬ್ಲಮ್? ಬೆಳಿಗ್ಗೆ ಎದ್ದು ಬೈಕ್ ಸುಮ್ಮನೆ ಯಾರು ರಿಪೋರ್ಟ್ ಕೊಟ್ಟಿದ್ದು? ಯಾರು ರಿಪೋರ್ಟ್ ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ಮಸೀದಿಯಲ್ಲಿರುವರು ಮುಸ್ಲಿಮ್ಸ್ ಹೇಳ್ತೀವಿ, ಕಲ್ಲು ಬಂದಿದ್ರೆ ಹಿಂದೂಗಳು ಹೊಡೆದ್ರು ಅಂತ ಹೇಳ್ತಿದ್ದು. ಕ್ಲಾರಿಟಿ ಕೊಡಿ ಸರ್. ಒಂದ್ ಸೆಕೆಂಡ್ ಇರಿ, ಕ್ಲಾರಿಟಿ ತಗೊಳ್ಳೋಣ. ನಗರಲ್ ಸರ್, ಅದೇ ಪ್ರಶ್ನೆನ ನಾನು ನಿಮಗೆ ಕೇಳ್ತೀನಿ. ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರು ನಮ್ಮನ್ನ ಸೇರಿದಂತೆ ನಮ್ಮ ಪುಟ್ಟ ಮಕ್ಕಳಿಗೆ ಏನೋ ಸಮಸ್ಯೆ ಆಯ್ತು, ಏನೋ ಅಳ್ತಾ ಇದೆ, ಅವ್ರಿಗೇನೋ ದೋಷ ಕಾಡ್ತಾ ಇದೆ ಅಂದಾಗ ಒನ್ಸ್ ಅಗೇನ್ ಇದೇ ಮಸೀದಿಗಳಿಗೆ ಕರ್ಕೊಂಡು ಹೋಗ್ತಾರೆ, ಒಂದು ತಾಯ್ತಾ ಕಟ್ಸಿದ್ರೆ ಹುಷಾರಾಗ್ತಾರೆ ಅಂತ. ಈಗಲೂ ಕೂಡ ಹಿಂದೂ ಧರ್ಮದಲ್ಲಿ ಎಷ್ಟೋ ಮಕ್ಕಳನ್ನ ಮಸೀದಿ ಕರ್ಕೊಂಡು ಹೋಗಿ ತಾಯ್ತಾ ಕಟ್ಸಿರೋ ಉದಾಹರಣೆಗಳಿದೆ. ಅದನ್ನ ಒಪ್ಪಿಕೊಳ್ಳುವಂತಹ ನಾವುಗಳು ಇದನ್ನ ಯಾಕೆ ಒಪ್ಕೊಳ್ಳಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ. ನಾವು ನೀವು ಒಂದೇ ಆದ್ರೆ ಇದನ್ನ ಯಾಕೆ ಒಪ್ಕೊಳ್ತಾ ಇಲ್ಲ, ನೀವೇ ವಿಷ ಬೀಜ ಬಿತ್ತುತ್ತಿದ್ದೀರಿ ಅನ್ನೋದನ್ನ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಮೇಡಮ್, ಪ್ಯೂರ್ ಮುಸ್ಲಿಮ್ಸ್ ಅದು ಬಿಟ್ಬಿಡಿ. ನೀವು ಕಳಂಕ, ನೀವು ಮಾರಕ ಈ ದೇಶಕ್ಕೆ, ಕಳಂಕ ನೀವು, ಈ ದೇಶಕ್ಕೆ ಕ್ಯಾನ್ಸರ್ ವೈರಸ್ ನೀವು, ಈ ದೇಶಕ್ಕೆ ನಿಮ್ಮಂತ ಕ್ಯಾನ್ಸರ್ ಇಂದ ಈ ದೇಶ ಸರ್ವನಾಶ ಆಗ್ತಿರೋದು. ಇವತ್ತು ಆಯ್ತು, ನೀವ್ ಹೇಳಿದ್ರಿ ದರ್ಗಾಕ್ಕೆ ಹೋಗ್ತಾರೆ, ತಾಯ್ತಾ ಕಟ್ಸ್ಕೊಳ್ತಾರೆ, ಆದ್ರೆ ಸಮಾನತೆಯಲ್ಲಿ ನಾವು ಯಾವತ್ತೂ ಕೂಡ ದರ್ಗಾಕ್ಕೆ ಹೋಗಿ ಗಲಾಟೆಗಳು ಮರ್ಷೆ ಮಾಡಿರುವಂತದ್ದು ಅಥವಾ ಯಾವುದೇ ದರ್ಗಾಗಳನ್ನ ಒಡೆದಿರುವಂತದ್ದು, ಯಾವುದೇ ಮಸೀದಿಗಳನ್ನು ಒಡೆದಿರುವಂತದ್ದು ನೋಡಿ ಆಯ್ತು. ನಾವು ಹೋಗ್ತಿರೋ ಉದ್ದೇಶ ಮಸೀದಿಗಳು ಹೊಡೆದಿರೋದ ಎಷ್ಟು ಉದಾಹರಣೆ ಆಯ್ತು ಹೇಳ್ರಿ. ಒಂದು ನೀವು ಹೇಳಿ, ಹೇಳಿ ರಾಮ ಮಂದಿರ, ರಾಮ ಮಂದಿರ ಯಾರ್ದು? ರಾಮ ಮಂದಿರ ಯಾರ್ದು? ನೀವು ನೋಡಿದ್ರ ಬಾಬ್ರಿ ಮಸೀದಿ? ನೀವು ನೋಡಿದ್ರ? ರಾಮ ಮಂದಿರ ನೋಡಿದ್ರಿ? ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಬಾಬ್ರಿ ಮಸೀದಿ ಇರಲಿಲ್ಲ, ರಾಮ ಮಂದಿರ ಜನ್ಮಸ್ಥಳ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ರಾಮ ಮಂದಿರ
ಬಿಟ್ಬಿಡಿ ಒಂದ್ ನಿಮಿಷ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ judgment ಬಿಟ್ಬಿಡಿ ನೀವು ಹಂಗಾದ್ರೆ ಆ ಪ್ರಶ್ನೆ ಸುಳ್ಳು ಮಾಡ್ತಿದ್ದೀರಾ ಬೀಳೋದು ಆ ಇಲ್ಲಿ? ರೀತಿ ಇದ್ರೆ ನಾನು ಪ್ರಶ್ನೆ ಮಾಡ್ತಾ ಆ ಇರೋದು ರೀತಿ ಒಂದೇ. ಇದ್ರೆ ನೀವು ಕೋರ್ಟಿಗೆ ಇವ್ರು ಹೋಗ್ತಿದ್ರಿ ಗೆಲ್ತಾ ಇದ್ರಿ ಕೋರ್ಟಲ್ಲಿ ಈಗ ಚೀಮಾರಿ ನಾನು ಹಾಕ್ಸ್ಕೊಂಡ್ ಬಾಬ್ರಿ ಬಂದಿದ್ದೀರಿ ಮಸೀದಿ ನೀವು. ವಿಚಾರ ಬೇಡ ಸರ್. ಬಾಬ್ರಿ ಕೋರ್ಟಲ್ಲಿ ಮಸೀದಿ ಚೀಮಾರಿ ಹಾಕ್ಸ್ಕೊಂಡ್ ಹಾಗಾದ್ರೆ ಬಂದಿದ್ದೀರಿ ನೀವು. ನೋಡಿ ಮೇಡಮ್, ನಾನು ಒಂದೇ ಒಂದು ಮಾತು ಹೇಳ್ತೀನಿ. ಮಾತಾಡಂಗಿದ್ರೆ ಇತಿಹಾಸಕ್ಕೆ ಹೋಗಂಗಿದ್ರೆ ಬೇಡ, ನಾನು ಬರ್ತೀನಿ. ಬೇಡ ನಿಮಿಷ. ಅಂತ. ನಾನು ಹೇಳ್ತಾ ಇರೋದು ನಾವು ಮುಂದೆ ಹೋಗಿ ಮಾತಾಡೋಣ. ಹಾ, ಅಷ್ಟು. ನಮ್ಮ ದೇಶಕ್ಕೆ ಏನ್ ಬೇಕು? ವಾಸ್ತವ ಪರಿಸ್ಥಿತಿ ನಾವು ಬಗ್ಗೆ ಅದನ್ನೇ ಮಾತಾಡೋಣ. ಹೇಳ್ತಿರೋದು. ನಾವು ಶಾಂತಿವಾಗಿ topic ಗೆ ಬನ್ನಿ, ಆಯ್ತು, topic ಗೆ ನಾವು ಬನ್ನಿ. ಶಾಂತಿಯಾಗಿ ನಿಮ್ಮ ದರ್ಗಕ್ಕೆ ಹೋಗ್ತಾ ಇದೀವಿ ಬರ್ತಾ ಇದೀವಿ ಅಂತಕ್ಕಂಥದ್ದು ನೀವು ಹೇಳಿದ್ರಿ. ಯಾವತ್ತಾರು ಹಿಂದೂಗಳಿಂದ ದರ್ಗಕ್ಕಾಗಲಿ ಮಸೀದಿಗಳಿಗೆ ಶಾಂತಿ ಭಂಗ ಆಗಿರುವಂಥದ್ದು ಇದೆಯಾ? ನಾನು ಒಂದು ದೇವಸ್ಥಾನದಿಂದ ಗಣೇಶನಿಗೆ ಕಲ್ಲು ಬಂದಿದ್ರೆ ಹೇಳ್ತಿದ್ದೆ ಆ ದೇವಸ್ಥಾನದ ಆಡಳಿತ ಮಂಡಳಿಯವರದೇ ತಪ್ಪು, ದೇವಸ್ಥಾನದಿಂದ ಬಂತು ಅಂದರೆ ಹಿಂದೂನೇ ಮಾಡಿದ್ದು ಅಂತ ನಾವು ಹೇಳ್ಬೋದು. ಆದರೆ ಒಂದು ಮಸೀದಿಯಿಂದ ಕಲ್ಲು ಬಂದಿದೆ ಅದನ್ನು ಹಿಂದೂ ಮಾಡಿದಂದ್ರೆ ಇವರು ಮಸೀದಿಗಳು ಹಿಂದೂಗಳನ್ನ ಎಲ್ಲಿ ಇಟ್ಕೊಂಡಿರುವಂಥ ಮಸೀದಿಗಳನ್ನ ತೋರಿಸಿ. ಹಾಗಿದ್ರೆ ಮಸ್ಜಿದಿಯಿಂದ 50 ಮೀಟರ್ ದೂರದಲ್ಲಿ ಕಲ್ಲೆಸ್ತಿರೋ ತೋರಿಸಿ. ಮಸೀದಿಯಿಂದ ಬಂದಿರೋ ರೆಕಾರ್ಡ್ ಇದೆ. ಇವ್ರು ಏನ್ ಮಾಡ್ತಾರೆ? 50 ಮೀಟರ್ ದೂರದಿಂದ ಎತ್ತಿರೋ ಕಲ್ಲ ಮಸ್ಜಿದಿಯಿಂದಾನೇ ಮಸೀದಿಯಿಂದ ಕಲ್ಲು ಹೊಡೆದಿರೋ ದಾಖಲಾತಿ ಇದೆ. ನಾವು ಮಾತಾಡ್ತಾ ಆಯ್ತು, ಇರೋದು. ದಾಖಲಾತಿ ಇದೆ. ನಮ್ಮ ಹತ್ರ ಸುಳ್ಳು ದಾಖಲಾತಿ ಸುದ್ದಿಯನ್ನು ಇದೆ ಅಂತ ಹೇಳ್ಬಿಟ್ಟು ನಾವು ಹಬ್ಬಿಸೋಕೆ ಮಾತಾಡ್ತಾ ಇರೋದು. ಶಾಂತವಾಗಿರ್ಬೇಕಂದ್ರೆ 50 ಮೀಟರ್ ದೂರದಿಂದ ನೀವು ಕೂಡ ಶಾಂತವಾಗಿದ್ರೆ ಕಲ್ಲೆಸೆಯೋದಕ್ಕೆ ಎಲ್ಲರೂ ಕೂಡ ಶಾಂತವಾಗಿರ್ತಾರೆ. ನೀವೇನ್ ಶಾಂತ ಮಾಡ್ತೀರಾ? ಬಯಸ್ಬೇಕಂದ್ರೆ ನೀವು ಶಾಂತವಾಗಿರ್ಬೇಕು. ಓಕೆ. ದೊಡ್ಡದಾಗಿ ಮಾಡ್ತೀರಾ ಹೊರತು ನೀವು ಮಾತ್ರ ಉರುಸ್ ಮಾಡುವಾಗ ಓಕೆ, ನಮ್ಮ ಓಕೆ, ದೇವಾಲಯಗಳು ಓಕೆ, ಸುತ್ತಬಹುದು. ಓಕೆ. ನಾವು ಗಣೇಶ ತಗೊಂಡು ನಿಮ್ಮ ಮಸೀದಿ ಹತ್ರ ಹೋಗ್ಬಾರ್ದಾ? ಯಾಕೆ ಹೋಗ್ಬಾರ್ದು? ಹೋಗ್ಬೇಡಿ ಅಂತ ಒಬ್ಬ ರೋಡ್ ನಿಮ್ದೇನ್ರಿ? ರೋಡ್ ಸಾರ್ವಜನಿಕರದ್ದು. ಮಸೀದಿ ಮುಂದೆ ನಿಂತ್ಕೊಂಡು ಜೋರಾಗಿ ಸೌಂಡ್ ಹಾಕ್ತಾರೆ, ನಮಾಜ್ಗೆ ಧಕ್ಕೆ ಯಾಕೆ ತಂದಿದ್ದಾರೆ ಅನ್ನೋ ಅರ್ಧ ವಿಚಾರವನ್ನು ಗಂಟೆ